ಹೀಗೆ ಒಂದು 2.5 ತಿಂಗಳ ಹಿಂದೆ ನಾವೆಲ್ಲರೂ ಸೇರಿದ್ವಿ ಈ ತರ ಒಂದು ನಾರಿ ಸ್ವಾಸ್ಥ್ಯ ಪ್ರೋಗ್ರಾಮ್ಗೆ ಕೈ ಹಿಡಿದಿದ್ದೀವಿ ಅಂತ. ಸೊ ಬಹಳ ಹೆಮ್ಮೆ. ಪ್ರಿವೆನ್ಷನ್, ಸ್ಕ್ರೀನಿಂಗ್, ಟ್ರೀಟ್ಮೆಂಟ್, ಆ 3 ಜೆಂಡಾಗಳು ಬೀನ್ putting out at every possible ಇದು. So prevention screening, you know what camps and other things ಇದು. ಟ್ರೀಟ್ಮೆಂಟ್ ಅಲ್ಲೂ ಬಹಳ ಉತ್ಸಾಹದಿಂದ ಈ ಸತಿ ನಮಗೆ ಇಟ್ ಇಸ್ ರಿಯಲಿ ಅ ವೆರಿ ಗುಡ್ ಸ್ಟ್ರೆಂತ್ ಟು ಆ ರೈಟ್ ಆರ್ಮ್ ಅಂತ ಹೇಳ್ಬೋದು. ಈ ತರ CSR ಇವ್ರು ಮುಂದೆ ಬಂದಿದ್ದು. ಸೊ ದಿಸ್ ಆಪರ್ಚುನಿಟಿ ವಿ ಮೇಡ್ ಅವೈಲಬಲ್ ಟು ಮೆನಿ ಪೀಪಲ್. ಒಂದು 50 ಜನ ನಾನು ಅಂತ ಅನ್ಕೊಂಡಿದ್ವಿ. ವಿ ಕುಡ್ ರೀಚ್ ದಟ್ ಟಾರ್ಗೆಟ್ ಆಫ್ 47. Many people have got the benefit from this. So very proudly we want to say that what we promised we have delivered. Nari Swasthya program alli with the able and very generous help of Nagesh Nagaraj Gargeshwari avarinda automotive axles idinda very personally he took interest. Patients hatra maatadidru bandru in person he attended on this. So you can hear from him also, and also from a surgeon, Dr. Vijay Kumar, who was responsible for operating on all these people. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಹಾಗೆ ಡಾಕ್ಟರ್ ಅವರು ಹೇಳಿದಂಗೆ ನಿಮಗೆ ತಿಳಿದಿರೋ ಮಟ್ಟಿಗೆ ಮೈಸೂರಿನಲ್ಲಿ ಆಟೋಮೋಟಿವ್ ಆಕ್ಸೆಲ್ಸ್ ಸಂಸ್ಥೆ ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ CSR ವತಿಯಿಂದ ನಾವು 3 ಏರಿಯಾನ ನಾವು ಫೋಕಸ್ ಮಾಡ್ತೀವಿ. ಒಂದು ಪ್ರೈಮರಿ ಎಜುಕೇಶನ್, ಇನ್ನೊಂದು ಪ್ರೈಮರಿ ಎಜುಕೇಶನ್, ಆಲ್ಸೋ ಟೆಕ್ನಿಕಲ್ ಎಜುಕೇಶನ್. ನಾವೇನು ಏರಿಯಾದಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಅದಲ್ಲದೆ ನಾವು ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಕೇರ್ ಮಾಡುವಾಗ ಯಾವ ಒಂದು ಕಮ್ಯುನಿಟಿ ಇದೆ ಅವ್ರಿಗೆ ದೇ ಕ್ಯಾನಾಟ್ ಅಫೋರ್ಡ್ ದ ಹೆಲ್ತ್ ಕೇರ್, ವಿ ವಾಂಟ್ ಟು ರೀಚ್ ಔಟ್ ಟು ದೆಮ್ ಅಂಡ್ ದೆನ್ ಟ್ರೈ ಟು ಹೆಲ್ಪ್ ದೆಮ್. ಥರ್ಡ್ ಒನ್ ಇಸ್ ಎನ್ವೈರನ್ಮೆಂಟ್. ಸೊ ನಿಮಗೆ ಗೊತ್ತಿರೋ ಹಾಗೆ ಕೂರ್ಗಳ್ಳಿ ಲೇಕ್ನ ಅದರ ರಿಜ್ಯುಮಿನೇಷನ್ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಹೆಚ್ಚು ಕಮ್ಮಿ 3 ರಿಂದ 6 ತಿಂಗಳ ಕೆಳಗೆ ನಾವು ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೋಗ್ರಾಮ್ನ ಎಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರುವಾಗ, ಸೊ ಇದೊಂಥರ ಏನು ಅಂತಂದ್ರೆ ವೈದ್ಯರು ಹೇಳಿದ ಹಾಲನ್ನ ರೋಗಿ ಬಯಸಿದ್ದು ಹಾಲನ್ನ ಅಂತಂದ್ರೆ ಬರ್ತ್ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಅವಾಗ ಇನಿಷಿಯೇಟಿವ್ ನಾರಿ ಸ್ವಸ್ಥದ ಈ ಪ್ರೋಗ್ರಾಮ್ ಇನಿಷಿಯೇಟಿವ್ ತಗೊಂಡಿದ್ವಿ. ಸೊ ನಮಗೂ ಅವಾಗ ಅದು ಕರೆಕ್ಟಾಗಿ ನಮ್ಮ ಪ್ರೋಗ್ರಾಮ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು. ನಮ್ದು ಏನೇನು ರಿಕ್ವೈರ್ಮೆಂಟ್ ಇದೆ. ಸೊ ನಮ್ದು ಲೈಕ್ ಐ ಸೆಡ್, this healthcare benefit need to be really given to those people who need it most. Adu Bharat Cancer Hospital administration team, they have put a lot of effort in identifying that people, those people who needed it most, and then they have ensured that this treatment is given to them. So I'm very happy. Now initially when we initially planned for that, ಡಾಕ್ಟರ್ ಹೇಳಿದಂಗೆ ಹೆಚ್ಚು ಕಡಿಮೆ 50 ಜನಕ್ಕೆ ಇದು ತಲುಪುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಡೆಯಲ್ಲಿ 47 ಜನಗಳಕ್ಕಾಯ್ತು. ಸೊ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆಶಯ ಇದೆ. So we will continue to work with the Bharat Cancer Hospital, and I would like to really thank the Bharat Cancer Hospital management team, Dr. Madhavi, and also Dr. who gave all the treatments. So we are very very pleased that ಇದು ರೆಕಾರ್ಡ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ಇದುವರೆಗೂ ಬೇಕಾದಷ್ಟು ಪ್ರೋಗ್ರಾಮ್ಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. 3 ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ನ ಐಡೆಂಟಿಫೈ ಮಾಡಿ, ಅದನ್ನ ಸ್ಕೋಪ್ ಡಿಫೈನ್ ಮಾಡಿ, ಅದನ್ನ ಕಾರ್ಯಗತವಾಗಿ ಮಾಡೋದು, ಇದು ನಿಜವಾಗ್ಲೂ the effort what put by the Bharat Cancer Hospital team is really admiring. So ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯ್ ಕುಮಾರ್, ಸೀನಿಯರ್ ಸರ್ಜಿಕಲ್ ಆಂಕಾಲಜಿಸ್ಟ್. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲ ಹೇಳಿದವರಿಗೆ ಸುಮಾರು ಇವ್ರದ್ದು 40 ಇಯರ್ಸ್ ಇಂದ, ನಮ್ಮದು ಆಲ್ಮೋಸ್ಟ್ 35 ಇಯರ್ಸ್ ಇಂದ ಮೈಸೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಸೇವೆ ಸಲ್ಲಿಸ್ತಾ ಇದೆ. ಈಗ ಸರ್ ಹೇಳ್ದಂಗೆ 3 months ಬ್ಯಾಕ್ ಲೈಕ್ ಈ ಥರ ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಶುರು ಆಯಿತು. ನಾರಿ ಸ್ವಸ್ತಿ ಪ್ರೋಗ್ರಾಮ್ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ನವ್ರಿಗೆ. ನಿಮಗೆಲ್ಲ ತಿಳಿದಿರೋಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಅಥವಾ ಸ್ತನ ಕ್ಯಾನ್ಸರ್ ಅನ್ನೋದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವುಮೆನ್. ಸೊ ಕೆಲವರು ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಈ ಸೌಲಭ್ಯನ ಒದಗಿಸಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಪ್ರಪೋಸಲ್ ಶುರು ಮಾಡಿ ನಾವು ಆಲ್ಮೋಸ್ಟ್ 2.5-3 months ಬ್ಯಾಕ್ ಇದು ಶುರು ಮಾಡಿದ ಪ್ರಾಜೆಕ್ಟ್.
ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರಿ. ಸರ್ ಹೇಳ್ದಂಗೆ ಯು ಆರ್ ಪ್ಲಾನಿಂಗ್ ಫಾರ್ 50 ಕೇಸಸ್, ಅಪ್ ಟು 47 ಯು ಆರ್ ಏಬಲ್ ಟು ರೀಚ್. ಓನ್ಲಿ 3 ಕೇಸಸ್ ಇದೆ. ಬಟ್ ಇದು ಸಕ್ಸಸ್ಫುಲ್ ಒಂದು ಕಡೆ, ಬಟ್ ನಿಮಗೆಲ್ಲ ತಿಳಿದಿರೋಂಗೆ 2.5-3 ಮಂತ್ಸಲ್ಲಿ ಇಷ್ಟು ಕೇಸಸ್ ಮಾಡಿದೆ ಅಂದರೆ ಎಷ್ಟು ಕಾಮನ್ ಆಗಿದೆ. ಸೊ ಅದು ಒಂಥರ ಭಯ ಪಡಬೇಕಾದಂಥ ವಿಷಯ. ಅದ್ರ ಜೊತೆ ಏನು ಇನ್ನೊಂದು ಹೇಳ್ಬೇಕಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದು ನೀವೆಲ್ಲ. ಸೊ ಅವೇರ್ನೆಸ್ ಕ್ರಿಯೇಟ್ ಆದಷ್ಟು ಅರ್ಲಿ ಸ್ಟೇಜ್ ಬಂದರೆ ಕ್ಯೂರ್ ರೇಟ್ಸು ಚೆನ್ನಾಗಿರುತ್ತೆ. ಇದು ಪ್ರತಿ ಸತಿ ನಾನು ಹೇಳ್ತಾ ಇರ್ತೇನೆ.